ಎಚ್ ಮಲ್ಲಿಕಾರ್ಜುನವರ 70ನೇ ವರ್ಷದ ಸಂಭ್ರಮದ ನಿಮಿತ್ತ ಲೇಖನ ಸಂಘಟಕ, ಉತ್ಸಾಹಿ ಪತ್ರಕರ್ತ, ಸಂಪಾದಕ ಎಚ್ ಮಲ್ಲಿಕಾರ್ಜುನ ಗಂಗಾವತಿ ಬಸವದಳ ಮೂಲಕ ಲಿಂಗಾಯತ ಸಮಾಜದ ಸಂಘಟನೆ ಜೊತೆ ಪತ್ರಿಕೆ ವರದಿಗಾರ, ಸಂಪಾದಕನಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವುದು ಸುಲಭವಲ್ಲ. ಆದರೆ ಈ ಕಾರ್ಯವನ್ನು ಸುಲಭವಾಗಿಸಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಇತರರಿಗೆ ಮಾದರಿಯಾದ ವ್ಯಕ್ತಿಯೊಬ್ಬರು ಗಂಗಾವತಿಯಲ್ಲಿದ್ದಾರೆ. ಯಾವುದೇ ಸಮಾಜದ ಜನರನ್ನು ಒಗ್ಗೂಡಿಸುವ ಕಾರ್ಯ ಮಾಡಲು ಸಂಘಟನಾ ಶಕ್ತಿ, ಸಮನ್ವಯತೆ, ಸಮಾಜ ಒಗ್ಗೂಡಿಸುವ ಕುರಿತು ಮನವರಿಕೆ ಮಾಡುವ ತಿಳುವಳಿಕೆ, ನಿರ್ದಿಷ್ಟ ಗುರಿ ಮತ್ತು ಸಂಘಟನಾ ಜ್ಞಾನ ಇರಬೇಕು. ಅಲ್ಲದೆ ಶ್ರದ್ಧೆ, ಚತುರತೆ ಬೇಕು. ಪತ್ರಕರ್ತನಾಗಿ ಸುದ್ದಿ ಸಂಗ್ರಹಣೆ ಕೆಲಸವನ್ನ ಉತ್ಸಾಹದಿಂದ ನಿರ್ವಹಿಸುವ ಚಾಣಾಕ್ಷತನ ಹೊಂದಿರಬೇಕು. ಸಂಪಾದಕ ಜವಾಬ್ದಾರಿ ಮಹತ್ವದ್ದಾಗಿದ್ದು, ತೊಂದರೆ ಎದುರಾದರೂ ಧೈರ್ಯ ಕಳೆದುಕೊಳ್ಳದೆ ಪತ್ರಿಕೆ ಪ್ರಕಟಿಸಿ ಹೊರತರುವ ನಿಪುಣತನ ಇರಬೇಕು. ಲಿಂಗಾಯತ ಸಮಾಜ ಒಗ್ಗೂಡಿಸುವ ಕಾರ್ಯದಲ್ಲಿ ಮತ್ತು ವರದಿಗಾರ, ಸಂಪಾದಕನಾಗಿ ಯಶಸ್ವಿಗೊಂಡ ಹಿರಿಯ ಅನುಭವಿ ಎಚ್ ಮಲ್ಲಿಕಾರ್ಜುನ ಅವರನ್ನ ಪರಿಚಯಿಸುವ ಉದ್ದೇಶವೇ ಈ ಬರಹ. 1956ರಲ್ಲಿ ಅಮರಪ್ಪ ಮತ್ತು ಏಕಾಂಬರಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದ ಇವರು 7 ಮಕ್ಕಳಲ್ಲಿ 4ನೆಯವರು. ತಂದೆ ಶಾಲಾ ಶಿಕ್ಷಕರಾಗಿ ವರ್ಗಾವಣೆಗೊಂಡು ಗಂಗಾವತಿ ತಾಲೂಕಿನ ಹೊಸಕೇರ ಗ್ರಾಮದಲ್ಲಿ ನೆಲೆಸಿದ್ದರಿಂದ ಪ್ರಾಥಮಿಕ ಶಿಕ್ಷಣ ಇಲ್ಲಿಯೇ ಪೂರ್ಣಗೊಳಿಸಿ ನಂತರ ಗಂಗಾವತಿಯಲ್ಲಿ ಪ್ರೌಢ ಮತ್ತು ಪಿಯುಸಿ ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ಎಸ್ಎಸ್ಎಲ್ಸಿ ಮುಗಿದ ಮೇಲೆ 80 ರೂಪಾಯಿ ಸಂಬಳದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಇಡಿಎ ಆಗಿ 5 ವರ್ಷ ಕೆಲಸ ಮಾಡುತ್ತಾ ಪಿಯುಸಿ ಮುಗಿಸಿದರು. ಪಿಯರ್ಲೆಸ್ ಮತ್ತು ಜೀವನ ವಿಕಾಸ್ ಜೀವ ವಿಮಾ ಕಂಪನಿಗಳಲ್ಲಿ ಡೆವಲಪ್ಮೆಂಟ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಜೀವನ ನಿರ್ವಹಣೆಗೆ ಅನಿಲ್ ಏಜೆನ್ಸಿಯಿಂದ ರಾಜ್ಯಾದ್ಯಂತ ತಮ್ಮ ಕರ್ನಾಟಕ ಹೆಸರಿನ ಹಪ್ಪಳ, ಆಟೋ ಮತ್ತಿತರ ವಾಹನಗಳಲ್ಲಿ ಊರುಗಳಿಗೆ ಸಂಚರಿಸಿ ಸಿಹಿ ತಿಂಡಿ, ದಿನಸಿ, ರೊಟ್ಟಿ, ಚಟ್ನಿ ಪುಡಿ ಮಾರಾಟ ಮಾಡಿದ್ದಾರೆ. ಸೈಕಲ್ ತುಳಿದು ಪತ್ರಿಕೆ ಹಂಚಿದ್ದಾರೆ. ಎಲ್ಲಾ ಬಗೆಯ ಕೆಲಸ ಕಾರ್ಯಗಳನ್ನು ಸಂಕೋಚವಿಲ್ಲದೆ ಇವರು ಮಾಡಿದ್ದು, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತು ಅನ್ವಯವಾಗುವಂತೆ ಬದುಕು ಸಾಗಿಸಿದ್ದಾರೆ. ಇವರು ನಿಷ್ಠುರವಾಗಿ ಮಾತನಾಡುವ ಸ್ವಭಾವ ಹೊಂದಿದ್ದು, ಸಾಧಿಸುವ ಛಲ ಇವರಲ್ಲಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸಮಾಜ ಸಂಘಟನೆ ಮತ್ತು ಪತ್ರಿಕೆ ಪ್ರಕಟಿಸುತ್ತಿರುವ ಕಾರ್ಯ ಎಲ್ಲರ ಕಣ್ಮುಂದಿದೆ. ಮೊದಲು ಬಸವದಳದಿಂದ ಲಿಂಗಾಯತ ಸಮಾಜದ ಸಂಘಟನೆ ತೊಡಗಿದ್ದ ಇವರು 1987ರಲ್ಲಿ ಸುವರ್ಣಗಿರಿ ಪತ್ರಿಕೆಗೆ ವರದಿಗಾರನಾಗಿ, ವಿತರಕರಾಗಿ ನಿಯೋಜನೆಗೊಂಡು ಸುದ್ದಿ ಸಂಗ್ರಹಣೆ ಮಾಡಿದರು. ನಂತರ ಪ್ರಜಾಪ್ರಪಂಚ ಪತ್ರಿಕೆ ಸಂಪಾದಕ HR ಇರ್ಕಲ್ಲರ ಪರಿಚಯವಾದ ಮೇಲೆ ಅವರ ಸಂಪಾದಕತ್ವದಲ್ಲಿ ಪ್ರಜಾದರ್ಶಿ ಪತ್ರಿಕೆ ಆರಂಭಿಸಿ 1 ವರ್ಷ ಪ್ರಕಟಿಸಿ ಹೊರತಂದರು. ಇವರು ವಹಿಸಿಕೊಂಡ ಕೆಲಸವನ್ನ ಮುತುವರ್ಜಿ ಮತ್ತು ಛಲದಿಂದ ನಿರ್ವಹಿಸುತ್ತಾರೆ. ನಿಷ್ಠುರವಾಗಿ ಮಾತನಾಡುವ, ಅನ್ಯಾಯ ಕಂಡರೆ ಪ್ರತಿಭಟಿಸುವ ಮನೋಭಾವ ಇವರದ್ದು. ಕಷ್ಟದಲ್ಲಿ ಜೀವನ ನಡೆಸಿದ ಇವರಿಗೆ ಅರಿತು ನಡೆಯುವ ಪತ್ನಿ ಇದ್ದು 3 ಮಕ್ಕಳಿದ್ದಾರೆ. 2 ಪುತ್ರಿಯರಿಗೆ ಮದುವೆ ಮಾಡಿದ್ದಾರೆ. ಪುತ್ರ ಅನಿಲ್ ವಿವಾಹವಾಗಿದ್ದು, ಸೊಸೆ ಮತ್ತು ಮೊಮ್ಮಗ ಆಸ್ಟ್ರೇಲಿಯಾ ದೇಶದ ಸಿಡ್ನಿಯಲ್ಲಿದ್ದು ಉದ್ಯೋಗದಲ್ಲಿದ್ದಾರೆ. ಸಂಬಂಧಿಕರು, ಆತ್ಮೀಯರ ಜೊತೆ ಉತ್ತಮ ಬಾಂಧವ್ಯ ಇರಿಸಿಕೊಂಡು ಜೀವನದ ಪಯಣದಲ್ಲಿ ಸಾಗಿದ್ದಾರೆ. ಎಲ್ಲರ ಮಾತು ಆಲಿಸುವ ಇವರು ತಮ್ಮ ಮನಸ್ಸಿಗೆ ಸರಿ ಎನಿಸುವ ಮಾರ್ಗದಲ್ಲಿ ಹೆಜ್ಜೆಯನ್ನಿಡುತ್ತಾರೆ. ಇವರ ಮಾತುಗಳು ಒರಟು ಎನಿಸಿದರೂ ಮನಸ್ಸು ಬಹಳ ಮೃದು. ಕಷ್ಟಕ್ಕೆ ಮಿಡಿಯುವ ಹೃದಯ ಇವರದು. ಸ್ಪಂದಿಸುವ ಗುಣ ಇವರಲ್ಲಿದ್ದು ಎಲ್ಲರಿಗೂ ಸಲಹೆ ಸಹಕಾರ ನೀಡುತ್ತಾರೆ. ಎಚ್ ಮಲ್ಲಿಕಾರ್ಜುನ ಅವರು ಯಶಸ್ವಿ ಸಂಘಟಕ, ಪತ್ರಕರ್ತ, ಸಂಪಾದಕ ಎಂಬ ಮಾತಿನಲ್ಲಿ ಸಂಶಯವಿಲ್ಲ. ಈ ಮಾತನ್ನು ಎಲ್ಲರೂ ಒಪ್ಪುತ್ತಾರೆ. ಇವರು ಲೈಫ್ ಸ್ಟೈಲ್ ವಿಶೇಷವಾಗಿದ್ದು, ಉತ್ತಮ ಚಾರಿತ್ರ್ಯವುಳ್ಳ ಇವರು ಅಪರೂಪದ ವ್ಯಕ್ತಿ.